ಸ್ನೇಹಿತರೆ, ಭಾರತ ಸ್ವಾತಂತ್ರ್ಯ ದಿನಾಚರಣೆಗೆ ಸಜ್ಜಾಗ್ತಿದೆ. ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರತದ ಸ್ವಾತಂತ್ರ್ಯೋತ್ಸವದ ಮೇಲೆ ಉಗ್ರರ ಕರಿನೆರಳು ಬಿದ್ದಿದೆಯಾ ಅನ್ನೋ ಆತಂಕ ಎದುರಾಗಿದೆ. ಅದೂ ಅಲ್ಲದೆ ಕೆಲ ತಿಂಗಳ ಹಿಂದಷ್ಟೇ ಪಾಪಿ ರಾಷ್ಟ್ರದ ಉಗ್ರ ಸರ್ಪಗಳನ್ನ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ನುಗ್ಗಿ ಕೊಂದು ಬಂದಿತ್ತು. ಹೀಗಾಗಿ ಎಂದಿಗಿಂತ ಹೆಚ್ಚಿನ ಕಟ್ಟೆಚ್ಚರವನ್ನ ಈ ಬಾರಿ ವಹಿಸಲಾಗಿದೆ. ಹೀಗಿದ್ರೂ ಒಡಿಶಾದ ಪೂರಿ ಜಗನ್ನಾಥ ಮಂದಿರವನ್ನ ಧ್ವಂಸಗೊಳಿಸೋ ಬೆದರಿಕೆ ಬಂದಿದೆ. ಹಾಗಂತ ಈ ಬೆದರಿಕೆ ಯಾವುದೋ ಮೇಲ್ ಮೂಲಕ ಬಂದಿಲ್ಲ ಅಥವಾ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಸಿಕ್ಕಿರೋ ಮಾಹಿತಿಯೂ ಅಲ್ಲ. ಬದಲಾಗಿ ದೇವಸ್ಥಾನದ ಗೋಡೆಗಳ ಮೇಲೆಯೇ ಬರೆದು ಬೆದರಿಕೆ ಹಾಕಲಾಗಿದೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರನ್ನೂ ಉಲ್ಲೇಖಿಸಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಹಾಗಿದ್ರೆ ಏನಿದು ಪ್ರಕರಣ? ಆ ಗೋಡೆ ಬರಹದಲ್ಲಿ ಏನಿತ್ತು? ಆರಂಭಿಕ ತನಿಖೆಯಲ್ಲಿ ಸಿಕ್ಕಿರೋ ಆ ಹುಚ್ಚು ಸತ್ಯವೇ ನಿಜವಾ? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಇದೊಂದು ಉಗ್ರ ಬರಹ. ಜಗನ್ನಾಥ ದೇಗುಲ ಧ್ವಂಸ ಮಾಡೋದಾಗಿ ದೇಗುಲದ ಗೋಡೆ ಮೇಲೆಯೇ ಬರೆದಿದ್ದು ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಸುದ್ದಿ ತಿಳಿದು ಪೊಲೀಸರು ಹರಿಬರಿಯಲ್ಲಿ ದೌಡಾಯಿಸಿದ್ರು. ಏನು ಎತ್ತ ಅಂತೆಲ್ಲ ತನಿಖೆಗೆ ಇಳಿದ್ರು. ಇದು ನಿಜಕ್ಕೂ ಆತಂಕದ ವಿಚಾರವಾಗಿತ್ತು. ಅದರಲ್ಲಿಯೂ ಕೆಲ ದಿನಗಳ ಹಿಂದಷ್ಟೇ ಕರ್ನಾಟಕದ ಪ್ರಖ್ಯಾತ ದೇವಸ್ಥಾನವೊಂದನ್ನ ಸ್ಫೋಟಿಸುವ ಸಂಚಿನ ಸತ್ಯ ಹೊರಬಿದ್ದಿದೆ. ಹೀಗಾಗಿಯೇ ಅಲ್ಲಿ ಆತಂಕ ಇನ್ನಷ್ಟು ಹೆಚ್ಚಾಗಿತ್ತು. ಧರ್ಮಸ್ಥಳ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೇಗುಲ. ಇಂಥ ಧರ್ಮಸ್ಥಳವನ್ನೇ 2022ರಲ್ಲಿ ಕುಕ್ಕರ್ ಬಾಂಬ್ ಇಟ್ಟು ಸ್ಫೋಟಿಸುವ ಪ್ಲಾನ್ ಆಗಿತ್ತಂತೆ. ಈ ಆಘಾತಕಾರಿ ಸುದ್ದಿ ಅರಗಿಸಿಕೊಳ್ಳುವ ಮುನ್ನವೇ ಒಡಿಶಾದ ಪೂರಿ ಜಗನ್ನಾಥ ದೇಗುಲದ ಗೋಡೆಯಲ್ಲಿ ಕಾಣಿಸಿಕೊಂಡ ಈ ಉಗ್ರ ಬರಹ ಸಹಜವಾಗಿಯೇ ಹಿಂದೂಗಳ ಆತಂಕವನ್ನ ಹೆಚ್ಚಿಸಿತ್ತು. ಅಷ್ಟೇ ಅಲ್ಲ, ಮಂದಿರದ ಗೋಡೆಗಳ ಮೇಲೆ ಉಗ್ರ ದಾಳಿಯ ಬಗ್ಗೆ ಮಾತ್ರವಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಉಲ್ಲೇಖಿಸಿ ಬೆದರಿಕೆ ಹಾಕಲಾಗಿತ್ತು. ಒಂದು ಗೋಡೆ ಮೇಲೆ ದೇವಾಲಯದ ಮೇಲೆ ದಾಳಿ ಮಾಡೋದಾಗಿ ಬರೆದಿದ್ರೆ ಮತ್ತೊಂದು ಗೋಡೆ ಮೇಲೆ ಫೋನ್ ನಂಬರ್ ಬರೆದು ಈ ನಂಬರ್ಗೆ ಮೋದಿ ಕರೆ ಮಾಡದೇ ಇದ್ರೆ ಉಗ್ರ ಕೃತ್ಯ ಎಸಗೋದಾಗಿ ಬೆದರಿಕೆಯನ್ನ ಹಾಕಲಾಗಿತ್ತು. ಇಡೀ ದೇಶ ಸ್ವಾತಂತ್ರ್ಯೋತ್ಸವಕ್ಕೆ ಸಜ್ಜಾಗ್ತಿದೆ. ಇಂಥ ಹೊತ್ತಲ್ಲಿ ಬಂದ ಉಗ್ರ ಸಂದೇಶದಲ್ಲಿ ಪ್ರಧಾನಿ ಹೆಸರು ಇದೆ. ಅದೂ ಅಲ್ಲದೆ ಪಹಲ್ಗಾಮ್ ಉಗ್ರ ಮಾದರಿಯಲ್ಲೇ ಇಲ್ಲಿ ಮೋದಿ ಹೆಸರು ಉಲ್ಲೇಖವಾಗಿದ್ದು ಇದನ್ನ ಹಗುರವಾಗಿ ಪರಿಗಣಿಸುವಂತೆ ಇರಲಿಲ್ಲ. ತಕ್ಷಣ ಅಖಾಡಕ್ಕಿಳಿದ ಪೊಲೀಸರು ಸಿಕ್ಕವರನ್ನೆಲ್ಲ ವಿಚಾರಿಸಿದ್ರು, ಸಾಕ್ಷಿಗಳಿಗೆ ಜಾಲಾಡಿದ್ರು. ಸ್ವತಃ ಎಸ್ಪಿ ಪಿನಾಕಿ ಮಿಶ್ರಿ ಸ್ಥಳಕ್ಕೆ ಭೇಟಿ ನೀಡಿ ಇಂಚಿಂಚು ಮಾಹಿತಿಯನ್ನ ಪಡೆದ್ರು. ನಮ್ಮ ಅಧಿಕಾರಿಗಳು ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಆತನ ಹೆಸರು ರಘುನಾಥ್ ಸಾಹು. ಪ್ರಾಥಮಿಕ ವಿಚಾರಣೆಯಿಂದ ಆತ ಮಾನಸಿಕ ಅಸ್ವಸ್ಥ ಎಂದು ನಮಗೆ ತಿಳಿದು ಬಂದಿದೆ. ಆತ ಪೊಲೀಸರಿಗೆ ತಾನೇ ಬರೆದಿರೋದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ಪುರಿ ಎಸ್ಪಿ ಪಿನಾಕಿ ಮಿಶ್ರಾ ಹೇಳಿದ್ದಾರೆ. ಆದರೆ ಈ ಬಗ್ಗೆ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಸದ್ಯ ಯಾವುದೇ ಸಣ್ಣ ವಿಚಾರವನ್ನು ನಿರ್ಲಕ್ಷಿಸೋ ಸ್ಥಿತಿಯಲ್ಲಿ ಭಾರತವಿಲ್ಲ. ಯುದ್ಧ ಸೋತಿರೋ ಪಾಕಿಸ್ತಾನ ಭಾರತದ ಮೇಲೆ ಉಗ್ರರನ್ನ ಚೂಬಿಟ್ಟು ಪ್ರಾಕ್ಸಿ ವಾರ್ನ ನಿರಂತರವಾಗಿ ನಡೆಸ್ತಾ ಇದೆ. ಅದೂ ಅಲ್ಲದೆ ಸದ್ಯದಲ್ಲಿಯೇ ಭಾರತದ ಸ್ವಾತಂತ್ರ್ಯೋತ್ಸವ ಬೇರೆ ಇದೆ. ಹೀಗಾಗಿ ಭಾರತ ಫುಲ್ ಅಲರ್ಟ್ ಮೂಡ್ನಲ್ಲಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನ ವಹಿಸಲಾಗ್ತಿದೆ. ಹೀಗಾಗಿ ಈ ತನಿಖೆಯ ಆರಂಭಿಕ ಹಂತದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ಸಿಕ್ಕ ಅಂತ ಹೇಳಿ ಇದನ್ನ ಇಲ್ಲಿಗೆ ಬಿಟ್ಟಿಲ್ಲ. ತನಿಖೆ ಇನ್ನೂ ಸಹ ನಡೆಯುತ್ತಲೇ ಇದೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೇನನ್ಸುತ್ತೆ? ಭಾರತದ ಉಗ್ರ ಸಂಹಾರ ಯಾಗ, ಅದರ ಮಧ್ಯೆಯೂ ಕೇಳಿ ಬರುವಂತಹ ಇಂತಹ ಬೆದರಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಇನ್ನಷ್ಟು ಇಂತಹ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.